ನಮಸ್ಕಾರ ಕರ್ನಾಟಕ. ದರ್ಶನ್ ಅವ್ರಿಗೆ ಇದೇ ಒಂದು ಮೊದಲನೆಯ ಹೆಜ್ಜೆಯ ಜಯ ಅಂತಾನೆ ಹೇಳ್ಬೋದು. ಏನಪ್ಪಾ ವಿಷಯ ಅಂದ್ರೆ 3 ತಿಂಗಳಿಂದ ಈ ಒಂದು ರೇಣುಕಾಸ್ವಾಮಿ ಪ್ರಕರಣ ಏನಿದೆ ಇದ್ರ ಬಗ್ಗೆ ಪ್ರತಿ ಒಂದು ಕ್ಷಣದ ಪ್ರತಿ ಒಂದು ಡೀಟೇಲ್ಸ್ನ ಅಪ್ಡೇಟ್ ಅನ್ನ ಮಾಧ್ಯಮಗಳು ಪ್ರತಿ ದಿನ ಕೊಡ್ತಾ ಇದ್ರು. ಅದ್ರಲ್ಲಂತೂ ಈ ಒಂದು ಏನು ಪ್ರಕರಣ ಏನಿದೆ, ಈ ಒಂದು ಹತ್ಯೆ ಏನಿದೆ ಅದ್ರದ್ದು ಪೂರಕವಾಗಿ ಡೀಟೇಲ್ಸ್ನ ಯಾವಾಗಲೂ ಮಾಧ್ಯಮದವರು ಪ್ರಸಾರ ಮಾಡ್ತಾ ಇದ್ರು. ಮತ್ತೆ ಇಷ್ಟು ದಿನ ಏನ್ ಮಾಧ್ಯಮಗಳು ವೇಟ್ ಮಾಡ್ತಿದ್ರು ಅಂದ್ರೆ ಈ ತನಿಖೆ ಯಾವ ತರ ಆಗಿದೆ, ಮತ್ತೆ ಆ ಚಾರ್ಜ್ ಶೀಟ್ ಅಲ್ಲಿ ಇನ್ನು ಏನೇನ್ ಇರ್ಬೋದು ಅಂತ ತುಂಬಾ ದಿನದಿಂದ ಕೂತ್ಕೊಂಡು ಕಾಯ್ತಾ ಇದ್ರು. ಅದು ಮೊನ್ನೆ ಒಂದು 3-4 ದಿವಸದ ಹಿಂದೆ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ಮೇಲೆ ಆ ಚಾರ್ಜ್ ಶೀಟ್ ಅನ್ನ ಮಾಧ್ಯಮಗಳು ಪಡೆದುಕೊಂಡು ಯಥಾವತ್ತಾಗಿ ಏನು ಒಂದು ಪ್ರಸಾರ ಮಾಡ್ತಿದ್ರು, ಈ ಕ್ರೌರ್ಯದ ಬಗ್ಗೆ, ದರ್ಶನ ಮಾಡಿರುವ ಕ್ರೌರ್ಯದ ಬಗ್ಗೆ, ಒಡೆದಿರೋದ್ರ ಬಗ್ಗೆ ಯಾವ ತರ ಒಂದು ಪ್ರಸಾರ ಮಾಡ್ತಿದ್ರು, ಅದು ದರ್ಶನ್ ಅವರ ಕುಟುಂಬಕ್ಕೆ ತುಂಬಾ ಬೇಜಾರಾಗಿ ನಿನ್ನೆ ಒಂದು ರಿಟ್ ಅರ್ಜಿನ ಹಾಕೊಂಡಿದ್ರು ಕೋರ್ಟಲ್ಲಿ. ಆ ಕೋರ್ಟು ಕೂಡ ಸಂಬಂಧಪಟ್ಟಂತೆ ಮಾತುಕತೆ ಆಗಿ ನಾಳೆನ ಇದು ತೀರ್ಪನ್ನ ಕಾಯ್ದಿರಿಸಿತ್ತು. ಆ ತೀರ್ಪು ಇವತ್ತು ಬಂದಿದೆ. ಮಾಧ್ಯಮಗಳು ಇಂದಿನಿಂದ ಈ ಕ್ಷಣದಿಂದ ಏನೊಂದು ಈ ಚಾರ್ಜ್ ಶೀಟಿನ ಹಿಡ್ಕೊಂಡು ಏನು ಪ್ರಸಾರ ಮಾಡ್ತಿದ್ದೀರಾ ಅದನ್ನ ನಿಲ್ಲಿಸಬೇಕು ಅಂತ ತಡೆಯಾಜ್ಞೆಗೆ ಹೈಕೋರ್ಟು ಓಕೆ ಅಂದಿದೆ, ಒಪ್ಪಿಗೆ ಸೂಚಿಸಿದೆ. ಇನ್ನೇನು ಎಲ್ಲ ಮಾಧ್ಯಮಗಳ ಆಫೀಸ್ಗಳಿಗೆ ಈ ಒಂದು ಕಾಪಿ ತಲುಪಬೇಕು. ಇನ್ನು ಆಲ್ರೆಡಿ ನಡೆಸ್ತಿದ್ದಾರೆ, ಇನ್ನು ಪ್ರಸಾರ ಆಗ್ತಿದೆ. ಆ ಕಾಪಿ ತಲುಪಿದ ತಕ್ಷಣ ಈ ಒಂದು ಪ್ರಕರಣದ ಬಗ್ಗೆ ಚಾರ್ಜ್ ಶೀಟಲ್ಲಿ ಏನು ಉಲ್ಲೇಖ ಆಗಿದೆ ಅದನ್ನ ಮಾತಾಡೋದನ್ನ ಮಾಧ್ಯಮಗಳು ನಿಲ್ಲಿಸುತ್ತೆ. ಇದು ದರ್ಶನ್ ಅವ್ರಿಗೆ ಮೊದಲನೇ ಹೆಜ್ಜೆ ಜಯ ಅಂತಾನೆ ಹೇಳ್ಬೋದು. ಮತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.